ನಮಸ್ಕಾರ ವೀಕ್ಷಕರೇ, ಟ್ರೇಡರ್ಸ್ ನ್ಯೂಷನ್ಗೆ ಸ್ವಾಗತ. ನಾನು ಸಂತೋಷ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಿಮಗೆ ಟ್ರೇಡಿಂಗ್ ಮಾಡೋದಕ್ಕೆ ಮುಂಚೆ ಯಾವೆಲ್ಲ ವಿಷಯಗಳನ್ನು ತಿಳಿದುಕೊಳ್ಳಬೇಕು, ಇದು ಪಾರ್ಟ್ 2 ವಿಡಿಯೋ ಆಗಿದೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ನೆಕ್ಸ್ಟ್ ಸ್ಟೆಪ್ ಏನೇನು ಮಾಡಬೇಕು. ನಾ ಪಾರ್ಟ್ 1ನಲ್ಲಿ ನೋಡಿ, ನೀವು ನಮ್ಮ ಚಾನಲ್ ಹೋಗಿ ಪ್ಲೇ ಲಿಸ್ಟಿಗೆ ಹೋಗ್ತಿದೆ, ಒಂದು ಪ್ಲೇ ಲಿಸ್ಟ್ ಅಂತ ಬರ್ತಿದ್ದೀರ. ಈ ಪ್ಲೇ ಲಿಸ್ಟ್ ಹೋಗಿ ಹೌ ಟು ಸ್ಟಾರ್ಟ್ ಟ್ರೇಡಿಂಗ್ ಅಂತ ಇದೆ. ಸೊ ಇದರಲ್ಲಿ ಆಲ್ರೆಡಿ ಫಸ್ಟ್ನೇ ವಿಡಿಯೋ ಹಾಕಿದ್ದೀನಿ ನಾನು. ಯಾವುದು, ಒಂದು ಸೆಕೆಂಡ್ ತೋರಿಸ್ತೀನಿ. ಸೊ ಇದು ಹೌ ಟು ಸ್ಟಾರ್ಟ್ ಟ್ರೇಡಿಂಗ್, ಇದು ಪಾರ್ಟ್ 1. ಓಕೆ, ಈ ಪಾರ್ಟಲ್ಲಿ ನಾವು ಏನೇನು ನೋಡ್ಕೋಬೇಕು ಅದನ್ನು ತಿಳಿಸ್ಕೊಟ್ಟಿನಿ. ಇದು ಪಾರ್ಟ್ 2 ವಿಡಿಯೋ. ಸೊ ಇದು ಕಂಟಿನ್ಯೂಟಿ ಇರುತ್ತೆ, 1 2 3 4 ಆ ಥರ. ಒಂದು ವಿಡಿಯೋ ಆದಮೇಲೆ ಒಂದು ನಂತರ ನೋಡಿ. ಫಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ, ಪಾರ್ಟ್ 1 ನೋಡಿಲ್ಲ ಅಂದರೆ ಇದನ್ನ ಪ್ಲೇ ಲಿಸ್ಟ್ ಹೋಗಿ ನೋಡಿ, ಸಿಗುತ್ತೆ ನಿಮಗೆ. ಸೊ ಈಗ ಪಾರ್ಟ್ 2 ಅಲ್ಲಿ ನಾವೇನು ನೋಡೋಣ. ಪಾರ್ಟ್ 2 ಅಲ್ಲಿ ನಾವೇನು ಕೇಳೋಣ ಅಂದರೆ ನೋಡಿ, ಇಂಪಾರ್ಟೆಂಟ್ ಏನಾಗುತ್ತೆ. ಫಸ್ಟ್ ನೀವು ನಿಮ್ಮದು ಪಾರ್ಟ್ 1 ಗೊತ್ತಾಗುತ್ತೆ. ಪಾರ್ಟ್ 1 ಕೆಲವೊಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಏನು ಬೇಕಂತ. ಪಾರ್ಟ್ 2 ಅಲ್ಲಿ ಏನಾಗುತ್ತೆ ಇಂಪಾರ್ಟೆಂಟ್, ಫಸ್ಟ್ ಬರುತ್ತೆ ನಿಮಗೆ ಯಾವ ಬ್ರೋಕರ್ನ ನೀವು ಸೆಲೆಕ್ಟ್ ಮಾಡ್ಕೊತೀರಾ. ಅಂದರೆ ನೀವು ಯಾವ ಸ್ಟಾಕ್ ಬ್ರೋಕರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆ ಸ್ಟಾಕ್ ಬ್ರೋಕರ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಯಾವೆಲ್ಲ ವಿಷಯ ತಿಳ್ಕೋಬೇಕು. ಸೊ ಒಂದನೇದಾಗಿ ಆ ಒಂದು ಸ್ಟಾಕ್ ಬ್ರೋಕರ್ ರೆಗ್ಯುಲೇಟೆಡ್ ಇರಬೇಕು. ಅಂದರೆ ಕೆಲವೊಂದು ನಾನ್ ರೆಗ್ಯುಲೇಟೆಡ್ ಇರ್ತಾರೆ, ನಿಮಗೆ ಗೊತ್ತೇ ಇರಲ್ಲ. ಒಂದು ಡಬ್ಬಾ ಟ್ರೇಡಿಂಗ್ ಅಂತ ಇದೆ, ನೀವು ಕೇಳಿಲ್ಲ, ಭಾಳಷ್ಟು ಜನ ಗೊತ್ತೈತಲ್ಲ ಗೊತ್ತಿಲ್ಲ. ಡಬ್ಬಾ ಟ್ರೇಡಿಂಗ್ ಅಂತ ಇದೆ, ಅದು ಅನ್ರೆಗ್ಯುಲೇಟೆಡ್. ಓಕೆ, ಸೊ ಆ ಥರ ಒಂದು ಅನ್ರೆಗ್ಯುಲೇಟೆಡ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಸೊ ಒಂದು ರೆಗ್ಯುಲೇಟೆಡ್ ಆಗಿರಬೇಕು, ಅಂದರೆ ಅವರು ಸೆಬಿ ಎಂಟ್ರಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕು. ಸೊ ಅವ್ರನ್ನ ನೀವು ತಗೊಳ್ಳಿ. ಆಮೇಲೆ ಅದು ಫೀಸ್ ಭಾಳ ಕಡಿಮೆ ಇರಬೇಕು. ಅಂದರೆ ನಿಮಗೆ AMC ಕಡಿಮೆ ಇರಬೇಕು, ಅಕೌಂಟ್ ಓಪನಿಂಗ್ ಚಾರ್ಜಸ್ ಏನಿರಬಾರ್ದು. ಓಕೆ, ಪ್ಲಸ್ ಬ್ರೋಕರೇಜ್ ಇಂಪಾರ್ಟೆಂಟ್ ಇರುತ್ತೆ. ಬ್ರೋಕರೇಜ್ ಸ್ವಲ್ಪ ರೀಸನಬಲ್ ಪ್ರೈಸ್ ಇರಬೇಕು. ಓಕೆ, ಯಾಕೆಂದರೆ ಬ್ರೋಕರೇಜಲ್ಲಿ ಇಬ್ಬರು ಥರ ಬ್ರೋಕರೇಜ್ ಇದ್ದಾರೆ. ಒಬ್ಬರು ಟ್ರೆಡಿಷನಲ್ ಬ್ರೋಕರ್ಸ್ ಅಂತ ಬರ್ತಾರೆ. ಓಕೆ, ಟ್ರೆಡಿಷನಲ್ ಬ್ರೋಕರ್ಸ್ ಅಂತ ಬರ್ತಾರೆ. ಇನ್ನೊಬ್ರು ಡಿಸ್ಕೌಂಟ್ ಬ್ರೋಕರ್ಸ್ ಬರ್ತಾರೆ. ಮ್ಯಾಕ್ಸಿಮಮ್ ಏನಾಗುತ್ತೆ, ಈ ಟ್ರೆಡಿಷನಲ್ ಬ್ರೋಕರ್ಸ್ಗಳು ನಿಮಗೆ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಬ್ರೋಕರೇಜ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಡಿಸ್ಕೌಂಟ್ ಬ್ರೋಕರ್. ಯಾಕೆ ಜಾಸ್ತಿ ಇರುತ್ತೆ ಟ್ರೆಡಿಷನಲ್ ಬ್ರೋಕರ್ಸಲ್ಲಿ ಅಂದರೆ, ಅವ್ರದ್ದು ಪ್ರತಿಯೊಂದು ಊರಲ್ಲೂ ಅವ್ರದ್ದು ಆಫೀಸಸ್ಗಳು ಇರ್ತವೆ, ಪಕ್ಕವಾದ ಆಫೀಸಸ್ಗಳು ಇರ್ತವೆ. ಉದಾಹರಣೆಗೆ ನೀವು ತಿಳಿದಿರ್ತೀರ, ಮೋತಿಲಾಲ್ ಓಸ್ವಾಲ್ ಕೇಳಿದ್ದೀರಾ? ಮೋತಿಲಾಲ್ ಓಸ್ವಾಲ್ ಅಂತ ಒಂದು ಇವ್ರದಿದ್ದಾರೆ. ಆಮೇಲೆ ICIC ಇರ್ಬೋದು, ಅಥವಾ ಇವರು ಯಾರು, ಶೇರ್ ಖಾನ್ ಇರ್ಬೋದು. ಇವರೆಲ್ಲ ಏನಂದರೆ ಇವರೆಲ್ಲ ಟ್ರೆಡಿಷನಲ್ ಬ್ರೋಕರ್ಸ್. ಇವರೆಲ್ಲ ಏನು ಮಾಡ್ತಾರೆ, ಯಾವ್ದಾರ ಒಂದು ಊರಲ್ಲಿ ಓಪನ್ ಮಾಡಬೇಕಂದ್ರೆ, ಉದಾಹರಣೆಗೆ ನಮ್ಮ ಶಿವಮೊಗ್ಗದಲ್ಲಿ ಇವರೆಲ್ಲ ಆಫೀಸ್ಗಳು ಸಿಗ್ತವೆ ನಿಮಗೆ. ಆದರೆ ನಿಮಗೆ ಝೀರೋದಾ ಇದೆಯಲ್ಲ, ಝೀರೋದಾ ಆಫೀಸ್ ಸಿಗಲ್ಲ, ಯಾಕೆಂದರೆ ಅವರು ಡಿಸ್ಕೌಂಟ್ ಬ್ರೋಕರ್ಸ್ಗಳು. ಅದೇ ರೀತಿ ನಾನು ಯೂಸ್ ಮಾಡೋದು ಫೈರ್ಸ್ ಅಂತ ಬರುತ್ತೆ, ಇವರೊಬ್ರು ಡಿಸ್ಕೌಂಟ್ ಬ್ರೋಕರ್. ಇವ್ರ ಆಫೀಸ್ಗಳೆಲ್ಲ ನಿಮ್ಗೆ ಸಿಗಲ್ಲ. ಸೊ ಹಾಗಾಗಿ ನೀವು ಯೋಚನೆ ಮಾಡಿ, ಎರಡು ಒಂದೇ ಸೇಮ್ ಸರ್ವಿಸಸ್ ಇರುತ್ತೆ, ಬಟ್ ಫೀಸ್ ಯಾರು ಕಡಿಮೆ ಇರುತ್ತೆ, ಸೊ ಅಲ್ಲಿ ನೋಡಿ. ಆಯಿತಾ? ಅದಾದಮೇಲೆ ಇವೆರಡು ಆದ ನಂತರ ನೀವು ಇಂಪಾರ್ಟೆಂಟ್ ಏನಿರುತ್ತೆ, ಅವರು ಯೂಸರ್ ಫ್ರೆಂಡ್ಲಿ ಇಂಟರ್ಫೇಸ್ ಇರಬೇಕು ಅವ್ರದ್ದು. ಓಕೆ, ಯೂಸರ್ ಫ್ರೆಂಡ್ಲಿ ಇಂಟರ್ಫೇಸ್ ಇರಬೇಕು. ಪ್ಲಸ್ ಎಜುಕೇಷನಲ್ ಟೂಲ್ಸ್ಗಳು ಭಾಳ ಚೆನ್ನಾಗಿರಬೇಕು. ನಾನು ತೋರಿಸ್ಕೊಡ್ತೀನಿ ನಿಮಗೆ. ನಾನು ಯೂಸ್ ಮಾಡುವಂತಹ, ಒಂದು ಸೆಕೆಂಡ್. ಸೊ ನಾನು ಯೂಸ್ ಮಾಡುವಂತಹ ಫೈರ್ಸ್ ನೋಡಿ, ಇದು ಫೈರ್ಸ್ ಅಕೌಂಟ್. ಸೊ ಇದರಲ್ಲಿ ಏನೇನಾಗುತ್ತೆ ಅಂದರೆ, ನಿಮಗೆ ಈ ಒಂದು ಪ್ಲ್ಯಾಟ್ಫಾರ್ಮ್ ಇದೆಯಲ್ಲ, ನೀವು ಇದನ್ನೇ ತೊಗೊಳ್ರಿ ಅಂತ ಹೇಳ್ತಾ ಇಲ್ಲ, ನಿಮ್ಗೆ ಗೊತ್ತಾಗಲಿ. ಈ ಪ್ಲ್ಯಾಟ್ಫಾರ್ಮಲ್ಲಿ ಏನಾಗುತ್ತೆ, ಪ್ರತಿಯೊಂದು ಭಾಳ ಸಿಂಪಲ್ ಆಗಿರುತ್ತೆ. ಉದಾಹರಣೆಗೆ ನಾವು ಇದು ಮಾಡ್ತಾ ಇರ್ತೀವಿ, ಯಾವುದೋ ಸ್ಟಾಕ್ಸ್ ನೋಡಬೇಕು. ಸೊ ಇಲ್ಲಿ ಸರ್ಚ್ ಅಂತ ಇರುತ್ತೆ, ಇಲ್ಲಿ ಹೋಗಿ ನಾವು ಏನು ಬೇಕು, ಯಾವ ಸ್ಟಾಕ್ ಬೇಕಂತ ಸರ್ಚ್ ಮಾಡ್ಬೋದು. ಇಲ್ಲಿ ಟೈಮ್ ಫ್ರೇಮ್ ಎಲ್ಲ ಇರ್ತವೆ, ಅಥವಾ ಇಲ್ಲಿ ನೋಡಿ ಕ್ಯಾಂಡಲ್ ಸ್ಟಿಕ್ ಇರುತ್ತೆ, ಐಕಾನಶ್ ಇರುತ್ತೆ, ಆ್ಯಂಡ್ ಇಂಡಿಕೇಟರ್ಸ್ಗಳೆಲ್ಲ ಇಲ್ಲೇ ಇರ್ತವೆ. ಆ್ಯಂಡ್ ನೋಡಿ ಈ ಪ್ಲ್ಯಾಟ್ಫಾರ್ಮಲ್ಲಿ ಏನಾಗುತ್ತೆ, ನಾವು ಈ ಚಾರ್ಟ್ ಕಾಣುತ್ತಲ್ಲ ನಿಮಗೆ, ಈ ಚಾರ್ಟ್ ಕಾಣ್ತಾ ಇರುತ್ತಲ್ಲ, ಈ ಚಾರ್ಟಲ್ಲಿ ನಾವೇನು ಮಾಡೋದು, ಬೈ ಆ್ಯಂಡ್ ಸೆಲ್ ಮಾಡ್ಬೋದು. ಬೈ ಆ್ಯಂಡ್ ಸೆಲ್ ಅಲ್ಲೇ ಮಾಡ್ಬೋದು, ಒಂದೇ ಬಟನಲ್ಲಿ. ಪ್ಲಸ್ ಪ್ರತಿಯೊಂದು ಇದರಲ್ಲಿ ಯೂಸರ್ ಫ್ರೆಂಡ್ಲಿ ಇದೆ. ಈ ಥರ ಇರಬೇಕು ನಿಮಗೆ. ಓಕೆ, ಈ ಥರ ಯಾವ ಪ್ರೊವೈಡ್ ಮಾಡ್ತಾರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಆ ಬ್ರೋಕರ್ನ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಸೊ ಇದು ನಿಮಗೆ ಫಸ್ಟ್ನೇದಾಗಿ. ಇದಾದಮೇಲೆ ನೀವೇನು ಮಾಡ್ತೀರಾ, ಒಂದು ಒಳ್ಳೆ ಬ್ರೋಕರ್ನ ಸೆಲೆಕ್ಟ್ ಮಾಡ್ಕೊತೀರಾ. ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ, ನೀವು ಬೇಸಿಕ್ಸ್ನ ಅರ್ಥ ಮಾಡ್ಕೊಳ್ಳಿ. ಸೊ ಬೇಸಿಕ್ಸ್ ಇಂಪಾರ್ಟೆಂಟ್ ಸರ್. ವಿತೌಟ್ ಬೇಸಿಕ್ಸ್, ನೀವು ಬೇಸಿಕ್ಸ್ ಗೊತ್ತಿಲ್ಲಂಗೆ ಟ್ರೇಡಿಂಗ್ ಭಾಳ ಜನ ಮಾಡ್ತೀರಾ. ಬೇಸಿಕ್ಸ್ನ ಅರ್ಥ ಮಾಡ್ಕೊಳ್ಳಿ. ಬೇಸಿಕ್ಸಲ್ಲಿ ಏನು ಬರ್ತವೆ, ಯಾವ ಥರ ಟೈಪ್ಸ್ ಆಫ್ ಟ್ರೇಡಿಂಗ್ ಇರ್ತೋ ತಿಳ್ಕೊಳ್ಳಿ. ಆ್ಯಂಡ್ ಆರ್ಡರ್ ಟೈಪ್, ಭಾಳಷ್ಟು ಜನಗೆ ಆರ್ಡರ್ ಟೈಪೇ ಗೊತ್ತಿರಲ್ಲ, ಹೆಂಗೆ ಆರ್ಡರ್ ಟೈಪ್ ಹಾಕಬೇಕು ಅಂತೇಳಿ. ಆಯಿತಾ? ಆ್ಯಂಡ್ ಟೆಕ್ನಿಕಲ್ ಅನಾಲಿಸಿಸ್ ತಿಳ್ಕೊಳ್ಳಿ, ಮತ್ತು ಫಂಡಮೆಂಟಲ್ ಅನಾಲಿಸಿಸ್ ತಿಳ್ಕೊಳ್ಳಿ. ಟೆಕ್ನಿಕಲ್ ಅನಾಲಿಸಿಸಲ್ಲಿ ಏನು ಬರ್ತವೆ, ನಿಮಗೆ ಸ್ಟ್ರಾಟಜಿಗಳು ಬರ್ತವೆ, ಮೂವಿಂಗ್ ಅವರೇಜ್ ಬರ್ತವೆ, ಪ್ರೈಸ್ ಆಕ್ಷನ್ಸ್ ಬರ್ತವೆ, ಹಾಳಮೂಳ ಎಲ್ಲ ಬರ್ತವೆ. ಸೊ ಫಸ್ಟ್ನೇದಾಗಿ ಟೈಪ್ಸ್ ಆಫ್ ಟ್ರೇಡಿಂಗ್ ತಿಳ್ಕೊಳ್ಳಿ, ಯಾವ ಟೈಪ್ಸ್ ಟ್ರೇಡಿಂಗಲ್ಲಿ ಅಂತ. ಆಯಿತಾ? ಯಾವ್ಯಾವ ಇದಾವೆ, ಒನ್ ಸೆಕೆಂಡ್. ಈ ಟೈಪ್ಸ್ ಆಫ್ ಟ್ರೇಡಿಂಗಲ್ಲಿ ನಿಮಗೆ ಡೇ ಟ್ರೇಡಿಂಗ್ ಬರುತ್ತೆ, ಸ್ವಿಂಗ್ ಟ್ರೇಡಿಂಗ್ ಬರುತ್ತೆ. ಓಕೆ, ನಂತರ ಸ್ಕ್ಯಾಲ್ಪಿಂಗ್ ಬರುತ್ತೆ, ಮತ್ತು ಆಪ್ಷನ್ಸ್ ಬರುತ್ತೆ.
ಸೊ ಡೇ ಟ್ರೇಡಿಂಗ್ ನಿಮಗೆಲ್ಲ ಗೊತ್ತಾಯಿದೆ, ಮ್ಯಾಕ್ಸಿಮಮ್ ಭಾಳಷ್ಟು ಜನ ಮಾಡೋದು ಡೇ ಟ್ರೇಡಿಂಗ್. ಆ್ಯಂಡ್ ಡೇ ಟ್ರೇಡಿಂಗ್ ಅಂದೇನು ಇವತ್ತೇ ಬೈ ಮಾಡಿ ಇವತ್ತೇ ಸೇಲ್ ಮಾಡೋದು. ಸ್ವಿಂಗ್ ಟ್ರೇಡಿಂಗ್ ಅಂದರೆ ಏನು, ಇವತ್ತು ಬೈ ಮಾಡಿ ನಿಮ್ಗೆ ಯಾವಾಗ ಪ್ರಾಫಿಟ್ ಆಗುತ್ತೆ ಅವಾಗ ಎಕ್ಸಿಟ್ ಮಾಡೋದು. ಅಂದರೆ ಒಂದು ದಿವಸ ಇಟ್ಕೋಬೋದು, 2 ದಿವಸ, ಒಂದು ವಾರ, ಇದಕ್ಕೇನು ಟೈಮ್ ಫ್ರೀಡ್ ಇರಲ್ಲ. ಬಟ್ ಡೇ ಟ್ರೇಡಿಂಗಲ್ಲಿ ಇಂಟ್ರಾಡೇನಲ್ಲಿ ಇವತ್ತು ಬೈ ಮಾಡ್ತಾರೆ, ಸಂಜೆ ನೀವು ಕ್ಲೋಸ್ ಮಾಡಲೇಬೇಕಾಗಿರುತ್ತೆ. ಓಕೆ, ಇವೆರಡು ಇರುತ್ತೆ. ನಂತರ ಸ್ಕ್ಯಾಲ್ಪಿಂಗ್ ಅಂತ ಬರ್ತದೆ. ಸ್ಕ್ಯಾಲ್ಪಿಂಗ್ ಅಂದರೆ ಏನು ಗೊತ್ತಾ, ಈ ಸ್ಕ್ಯಾಲ್ಪರ್ಸ್ಗಳು ಅಂತ ಬರ್ತಾರೆ. ಏನು ಸ್ಕ್ಯಾಲ್ಪರ್ಸ್ಗಳು ಅಂದರೆ ಇವರು ಬಹಳಷ್ಟು ಒನ್ ಮಿನಿಟ್ ಟೈಮ್ ಫ್ರೇಮ್ ಯೂಸ್ ಮಾಡ್ತಿರ್ತಾರೆ. ಓಕೆ, ಪ್ಲಸ್ ಏನು ಮಾಡ್ತಿರ್ತಾರೆ, ನಂಬರ್ ಆಫ್ ಆರ್ಡರ್ ಜಾಸ್ತಿ ಆಗ್ತಿರ್ತಾರೆ. ಒಂದು 20 ಆರ್ಡ್ರು 30 ಆರ್ಡರ್ ಆಗ್ತಿರ್ತಾರೆ. ಸ್ಮಾಲ್ ಪ್ರಾಫಿಟ್ನ ಇವ್ರು ಕ್ಯಾಶ್ ಮಾಡ್ತಾ ಇರ್ತಾರೆ. ಸ್ಮಾಲ್ ಪ್ರಾಫಿಟ್ ಕೊಡ್ತಿರ್ತಾರೆ ಮತ್ತು ಸ್ಮಾಲ್ ಲಾಸಸ್ನ ಫೇಸ್ ಮಾಡ್ತಿರ್ತಾರೆ. ನಂತರ ನಿಮ್ಗೆ ಗೊತ್ತು ಆಪ್ಷನ್ಸ್ ಗೊತ್ತಿದೆ. ಆಪ್ಷನ್ಸಲ್ಲಿ ಏನು, ಕಾಲ್ ಆಪ್ಷನ್ಸ್ ಬರುತ್ತೆ, ಪುಟ್ ಆಪ್ಷನ್ಸ್ ಬರುತ್ತೆ. ಕಾಲ್ ಆಪ್ಷನ್ ಬೈಯಿಂಗು ಮಾಡ್ತೀವಿ, ಕಾಲ್ ಆಪ್ಷನ್ ಸೆಲ್ಲಿಂಗು ಮಾಡ್ತೀವಿ. ಪುಟ್ ಆಪ್ಷನ್ ಬೈಯಿಂಗ್ ಆ್ಯಂಡ್ ಪುಟ್ ಆಪ್ಷನ್ ಸೆಲ್ಲಿಂಗ್ ಇವೆಲ್ಲ ಇರ್ತವೆ. ಇವನ್ನೆಲ್ಲ ತಿಳ್ಕೊಳ್ಳಿ. ಇಷ್ಟೇ ಬೇಸಿಕ್. ಫಸ್ಟ್ ಇವನ್ನೆಲ್ಲ ತಿಳ್ಕೊಳ್ಳಿ. ಇವೆಲ್ಲ ಯೂಟ್ಯೂಬಲ್ಲೇ ಸಿಗ್ತವೆ ಫ್ರೀಯಾಗಿ. ನನ್ನ ಚಾನಲಲ್ಲಿ ನಾನು ಹೇಳ್ಕೊಡ್ತೀನಿ. ಇದಕ್ಕೆ ಯಾವುದೋ ಕೋರ್ಸ್ ತರೋ ಅವಶ್ಯಕತೆ ಇರಲ್ಲ ನಿಮಗೆ. ನಂತರ ಬರುತ್ತೆ ಇಂಪಾರ್ಟೆಂಟ್ ಆರ್ಡರ್ ಟೈಪ್ ಬರುತ್ತೆ ಸರ್. ಸೊ ಆರ್ಡರ್ ಟೈಪಲ್ಲಿ ನಿಮ್ಗೆ ಯಾವ ಥರ ಬರುತ್ತೆ ಅಂದರೆ, ಒಂದು ಮಾರ್ಕೆಟ್ ಆರ್ಡರ್ ಅಂತ ಬರುತ್ತೆ ಸರ್, ಇನ್ನೊಂದು ಲಿಮಿಟ್ ಆರ್ಡರ್ ಬರುತ್ತೆ, ಒಂದು ಸ್ಟಾಪ್ ಲಾಸ್ ಆರ್ಡರ್ ಅಂತ ಬರುತ್ತೆ, ಇನ್ನೊಂದು ಬಾಸ್ಕೆಟ್ ಆರ್ಡರ್ ಬರುತ್ತೆ. ತೋರಿಸ್ಕೊಡ್ತೀನಿ ಇವೆಲ್ಲ ಏನಂತ. ಸೊ ಒಂದನೇದಾಗಿ ಮಾರ್ಕೆಟ್ ಆರ್ಡರ್ ಅಂತ ಏನು. ಸೊ ಮಾರ್ಕೆಟ್ ಆರ್ಡರ್ ಅಂದರೆ, ಒಂದು ಸೆಕೆಂಡ್, ಒಂದನೇದಾಗಿ ಮಾರ್ಕೆಟ್ ಆರ್ಡರ್. ಉದಾಹರಣೆಗೆ ಈಗ ಲೈವ್ ಮಾರ್ಕೆಟ್ ಅಂತ ತೋರಿಸ್ಕೊಡ್ತೀನಿ. ನಾನು ವಿಡಿಯೋ ಮಾಡ್ತಿರೋದು 11/4/2025 ಓಕೆನಾ. ಸೊ ಈಗ ನಾನು ವಿಡಿಯೋ ಮಾಡ್ತಿರೋದು ಸಂಜೆ 8:23 ರೈಟ್. ಸೊ ಈಗ ಲೈವ್ ಮಾರ್ಕೆಟ್ ಅಂದರೆ ಏನಿರುತ್ತೆ, ಕ್ರೂಡ್ ಆಯಿಲ್ ಓಪನ್ ಇರುತ್ತೆ, ಆಯಿತಾ. ಸೊ ಕ್ರೂಡ್ ಆಯಿಲ್ ಚಾರ್ಟ್ ಓಪನ್ ಮಾಡ್ಕೊಳ್ಳಿ. ಒಂದು ಸೆಕೆಂಡ್, ಸಾರಿ. ಸೊ ಇದು ಈಸಿ ನಿಮಗೆ. ನಿಮ್ಮ ಬೇರೆ ಕಡೆ ಎಲ್ಲ ಇದು ಯೂಸ್ ಮಾಡ್ತಿರಲ್ಲ, ಏನು ಪ್ಲಾಟ್ಫಾರ್ಮ್ ಅಷ್ಟು ಯೂಸರ್ ಫ್ರೆಂಡ್ಲಿ ಇರಲ್ಲ, ಬಟ್ ಭಾಳ ಯೂಸರ್ ಫ್ರೆಂಡ್ಲಿ ಇದೆ. ಸೊ ಒಂದನೇದಾಗಿ ಮಾರ್ಕೆಟ್ ಆರ್ಡರ್ ಅಂದರೆ ಏನು ತಿಳ್ಕೊಳ್ಳಿ. ಸೊ ಮಾರ್ಕೆಟ್ ಆರ್ಡರ್ ಅಂದರೆ ಏನು, ಉದಾಹರಣೆಗೆ ಈ ಕ್ರೂಡ್ ಆಯಿಲ್ ನೋಡಿ, ಈಗ 5,190 ರೂಪಾಯಿ ನಡೀತಾ ಇದೆ, ರೈಟ್. ಸೊ ಇದಕ್ಕೆ ನಾವು ಬೈ ಮಾಡಬೇಕಪ್ಪ, ಇದೇ ಪ್ರೈಸಿಗೆ ಬೈ ಆಗುತ್ತೆ. ಈಗ ಏನು ನಡೀತಾ ಇದೆ ಅಲ್ಲ ಅಂದರೆ ಮಾರ್ಕೆಟಲ್ಲಿ ಈಗ ಏನು ನಡೀತಾ ಇದೆ ಪ್ರೈಸ್, ಆ ಪ್ರೈಸಿನ ಬೈ ಮಾಡ್ಕೋಬೇಕಪ್ಪ. ಅದನ್ನ ನಾವೇಂತೀವಿ, ಮಾರ್ಕೆಟ್ ಆರ್ಡರ್ ಅಂತೀವಿ. ಇದನ್ನ ನಾವು ಮಾರ್ಕೆಟ್ ಆರ್ಡರ್ ಅಂತೀವಿ. ಓಕೆನಾ. ಎರಡನೇದು ಬರುತ್ತೆ ನೆಕ್ಸ್ಟ್ ಲಿಮಿಟ್ ಆರ್ಡರ್ ಅಂತ ಬರುತ್ತೆ. ಏನಿದು ಲಿಮಿಟ್ ಆರ್ಡರ್ ಅಂದರೆ, ನೋಡ್ರಿ ಉದಾಹರಣೆಗೆ ಈಗ ಮಾರ್ಕೆಟ್ 5,190 ನಡೀತಾ ಇದೆ ಅಂದರೆ, ನಿಮಗೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಮಾರ್ಕೆಟಲ್ಲಿ ಸಪೋರ್ಟ್ ತೊಗೊಂಡು ಮಾರ್ಕೆಟಿಂಗ್ ಹೋಗ್ತಾ ಇದೆ. ಸೊ ಹಾಗಾಗಿ ಮತ್ತೆ ನೀವೇನು ಅಂದ್ಕೊಂತೀರ, ಈ ಲೆವೆಲ್ ಬಂದಾಗ ಮಾರ್ಕೆಟ್ ಏನಾಗೋದು, ಬೈ ಮಾಡ್ಬೋದು. ಯಾಕೆಂದರೆ ಪ್ರೀವಿಯಸ್ಲಿ ಇಲ್ಲಿ ಸಪೋರ್ಟ್ ತೊಗೊಂಡು ಮೇಲೆ ಹೋಗಿದ್ದಾನೆ, ಹಾಗಾಗಿ ಈ ಲೆವೆಲ್ ಬಂದಾಗ ಮತ್ತೆ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ ಅಂತ ನೀವು ಕಾಯ್ತಾ ಇರ್ತೀರಿ. ಸೊ ಅವಾಗ ನೀವೇನು ಮಾಡ್ತೀರಿ ಅಂದರೆ, ಇಲ್ಲಿಗೆ ನೋಡಿ 5,165 ಬಂದಾಗ ಬೈ ಮಾಡ್ಬೇಕಪ್ಪ. ಸೊ ನಾನು ಏನು ಮಾಡ್ತೀನಿ ನೋಡಿ, ಬೈ. ಇಲ್ಲಿ ಲಿಮಿಟ್ ಆರ್ಡರ್ ಬರುತ್ತೆ, ಇದನ್ನ ನಾನು ಪ್ರೆಸ್ ಮಾಡ್ತೀನಿ ನೋಡಿ, ತೋರಿಸಿ ಇಲ್ಲಿ ಆರ್ಡರ್ ಆಗ್ತಾ ನೋಡಿ, ಕಾಣ್ತಾ ಇದೆ ಈಗ ಈ ಲೈವಲ್ಲಿ ನಿಮಗೆ ಕಾಣ್ತಾ ಇರ್ಬೇಕು ನೋಡಿ, ಇಲ್ಲಿ ಕಾಣ್ತಾ ಇದೆ ನಿಮಗೆ ನೋಡಿ. ಇಲ್ಲಿ ನನಗೆ ಈ ಪ್ರೈಸಲ್ಲಿ ಬಂದಾಗ ಮಾರ್ಕೆಟ್ ಬೈ ಆಗಲಿ. ಸೊ ಹಾಗಾಗಿ ನಾನು ಏನು ಮಾಡಿದೆ, ಒಂದು ಲಿಮಿಟ್ ಆರ್ಡರ್ ಪ್ರೈಸ್ ಬೈ ಮಾಡಿದೆ. ಇದು ಲಿಮಿಟ್ ಆರ್ಡರ್. ಓಕೆ, ಏನು ಮಾರ್ಕೆಟ್ ಈಗ 5,190 ನಡೀತಾ ಇದೆ, ನನಗೆ 5,165 ಬಂದಾಗ ನಾನು ಬೈ ಆಗಲಿ ಅನ್ನೋದನ್ನ ಲಿಮಿಟ್ ಆರ್ಡರ್ ಅಂತೀವಿ. ಓಕೆ. ಸೊ ನೆಕ್ಸ್ಟ್ ಆರ್ಡರ್ ಬರುತ್ತೆ, ನೆಕ್ಸ್ಟ್ ಆರ್ಡರ್ ಕ್ಯಾನ್ಸಲ್ ಮಾಡ್ತೀನಿ ನೋಡ್ರಿ. ಓಕೆ, ನೆಕ್ಸ್ಟ್ ಆರ್ಡರ್ ಏನು ಬರುತ್ತೆ ಅಂದರೆ, ನಿಮ್ಗೆ ಅನಿಸುತ್ತೆ ಮಾರ್ಕೆಟ್ ಇಲ್ಲೊಂದು ಹೈ ಮಾಡಿದ್ದಾನೆ, ಇದ್ರ ಮೇಲೆ ಹೋದಾಗ ಬೈ ಆಗಲಿ. ಈಗ ಮಾರ್ಕೆಟ್ ಈಗ 5,190 ನಡೀತಿದ್ದಾನೆ, ಬಟ್ ನನಗೆ ಇಲ್ಲೆಲ್ಲೂ ಬೇಡಪ್ಪ, ಇಲ್ಲಿ ಹೈ ಮಾಡಿದ್ದಾನೆ, ಇದು ಬ್ರೇಕ್ಔಟ್ ಆದಾಗ ನನಗೆ ಬೈ ಆಗಲಿ ಅನ್ನೋರು ಏನು ಮಾಡ್ತಾರೆ, 5,225 ಬೈ ಆಗಲಿ ಅನ್ನೋರು ಹಾಕಿ ಬಿಟ್ಬಿಡ್ತಾರೆ. ಓಕೆ. ಸೊ ಅದನ್ನ ನಾವೇನು ಅಂತೀವಿ, ಸ್ಟಾಪ್ ಲಿಮಿಟ್ ಆರ್ಡರ್ ಅಂತೀವಿ. ನೋಡಿ ತೋರಿಸ್ತೀನಿ, ಬೈ 5,226. ಇಲ್ಲಿ 2 ಥರ ಬರುತ್ತೆ ಇದರಲ್ಲಿ. ಟ್ರಿಗರು ನನಗೆ 5,226 ಟ್ರಿಗರ್ ಹಾಕಬೇಕು, 5,230 ಇವೆರಡು ಮಧ್ಯೆ ಹಾಕಬೇಕು ಅಂದ್ರೆ ನಾವು ಹಾಕ್ಬೋದು. ಇಲ್ಲಿ ಮಾರ್ಕೆಟ್ ಪ್ರೈಸ್ ಬರಲಿ, ನಾವೇನು ಮಾಡ್ತೀವಿ ಅಂದರೆ ಆ ಮಾರ್ಕೆಟ್ ಪ್ರೈಸ್ ತೆಗೆದು ಇನ್ನೊಂದು ಪ್ರೈಸ್ ಕೊಡ್ತೀವಿ. ಇಲ್ಲಿ 5,230. ಸೊ ನೋಡಿ, ಈಗ ಆರ್ಡರ್ ಪ್ಲೇಸ್ ಮಾಡ್ತೀನಿ. ಸೊ ಈಗ ಆರ್ಡರ್ ಬಿತ್ತು, ಕಾಣ್ತಾ ಇದೆ ನಿಮಗೆ, ತೋರಿಸ್ತೀನಿ ನೋಡಿ. ನೋಡಿ, ಇಲ್ಲಿ ನಾನು ಬೈ ಸ್ಟಾಪ್ ಲಿಮಿಟ್ ಆರ್ಡರ್ ಹಾಕಿನಿ. ಮಾರ್ಕೆಟ್ ಈ ಪ್ರೈಸಿಗೆ ಬಂದರೆ ಮಾತ್ರ ಬೈ ಆಗಬೇಕು, ಅಲ್ಲಿ ಬರಲಿದೆ ಬೈ ಆಗೋದೇ ಇಲ್ಲ. ಓಕೆ. ಸೊ ಇದನ್ನ ಬೈ ಆರ್ಡರ್, ಈ ಥರ ನಾವು ಆರ್ಡರ್ ಹಾಕ್ತೀವಿ. ಇನ್ನೊಂದು ಆರ್ಡರ್ ಬರುತ್ತೆ, ಬಾಸ್ಕೆಟ್ ಆರ್ಡರ್ ಅಂತ ಬರುತ್ತೆ. ಏನಿದು ಬಾಸ್ಕೆಟ್ ಆರ್ಡರ್ ಅಂದರೆ,
ತೋರಿಸ್ತೀನಿ. ಬಾಸ್ಕೆಟ್ ಆರ್ಡರ್ಲಿ ಏನಾಗುತ್ತೆ ನಿಮಗೆ, ನೀವು ಯಾವ ಪ್ರೈಸಿಗೆ ಬೈ ಮಾಡಬೇಕು ಬೈಯಿಂಗ್ ಪ್ರೈಸ್ ಇರುತ್ತೆ, ಅದೇ ರೀತಿ ನಿಮ್ಮ ಸ್ಟಾಪ್ ಲಾಸ್ ಇರುತ್ತೆ, ಎರಡೂ ಇರುತ್ತೆ, ಪ್ಲಸ್ ನಿಮ್ಮ ಟಾರ್ಗೆಟ್ ಆರ್ಡರ್ ಇರುತ್ತೆ. ಓಕೆ, ಈ 3 ಆರ್ಡರ್ನ ನೀವು ಒಟ್ಟಿಗೆ ಪ್ಲೇಸ್ ಮಾಡ್ಬೋದು. ಅದನ್ನು ನಾವೇನು ಅಂತೀವಿ, ಬಾಸ್ಕೆಟ್ ಆರ್ಡರ್ ಅಂತೀವಿ. ಸೊ ಈ ರೀತಿಯಾಗಿ ಆರ್ಡರ್ಗಳು ಇರ್ತವೆ. ಇವನ್ನೆಲ್ಲ ತಿಳ್ಕೊಬೇಕು. ಇವೆಲ್ಲ ಬೇಸಿಕ್ಸ್. ಇವೆಲ್ಲ ತಿಳ್ಕೊಳೋದು ಹೆಂಗೆ ತಿಳ್ಕೊತೀರಿ ನೀವು? ಇವೆಲ್ಲ ಹೆಂಗೆ ತಿಳ್ಕೊತೀರಿ ಅಂದರೆ, ಫಸ್ಟು ಇಲ್ಲಿ ಒಂದು ಅಕೌಂಟ್ ಓಪನ್ ಮಾಡ್ಕೋಬೇಕು ನಿಮ್ಮ ಟ್ರೇಡಿಂಗ್ ಪ್ಲಾಟ್ಫಾರ್ಮಲ್ಲಿ. ನಂತರ ಏನು ಮಾಡಬೇಕು, ಇಕ್ವಿಟಿ ಮಾರ್ಕೆಟಲ್ಲಿ ಒಂದು ಕ್ವಾಂಟಿಟಿ, ಕೇವಲ ಒಂದು ಕ್ವಾಂಟಿಟಿನ, ಈಗ ನಾನು ಏನೇನು ಹೇಳಿದ್ನಲ್ಲ, ಮಾರ್ಕೆಟ್ ಆರ್ಡರ್ ಹಾಕೊಂಡು ಬೈ ಮಾಡಬೇಕು, ಆಮೇಲೆ ಲಿಮಿಟ್ ಆರ್ಡರ್ ಹಾಕೊಂಡು ಬೈ ಮಾಡ್ಕೋಬೇಕು, ಆಮೇಲೆ ಸ್ಟಾಪ್ ಲಾಸ್ SL ಬೈ ಆರ್ಡರ್ ಬರುತ್ತೆ, ಸ್ಟಾಪ್ ಲಿಮಿಟ್ ಆರ್ಡರ್ ಅಂತ ಬರುತ್ತೆ, ಅದನ್ನ ಹಾಕೊಂಡು ಬೈ ಮಾಡ್ಕೋಬೇಕು. ಇವೆಲ್ಲ ಹಾಕೊಂಡಾದ್ಮೇಲೆ ನೀವು ಆರ್ಡರ್ ಮಾಡಿಫೈ ಮಾಡೋದಾಗಲಿ, ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋದಾಗಲಿ ನೋಡ್ತಾ ಇರಬೇಕು. ಸೊ ಸ್ಟಾರ್ಟಿಂಗ್ ಹೇಳ್ತೀನಲ್ಲ, ಸ್ಟಾರ್ಟಿಂಗ್ ಒಂದು ಇವೆಲ್ಲ ಕಲಿಯೋವರೆಗೂ ನಿಮಗೆ ಒಂದು 5,000 ಲಾಸ್ ಮಾಡ್ಕೋಬೋದು ಸರ್. ಓಕೆ, ಈ 5,000ದಲ್ಲಿ ನೀವು ಏನು ಮಾಡ್ತೀರಾ ಅಂದರೆ 50,000 ರೂಪಾಯಿ ಬೆಲೆ ಬಾಳುವಂತಹ ಇನ್ಫಾರ್ಮೇಷನ್ನ ಕಲ್ಕೊಂಡು ಹೋಗ್ತೀರಾ. ಸೊ ಹಾಗಾಗಿ ನೀವೇ ಯೋಚನೆ ಮಾಡಿ, ನೀವು 50,000 ಫಸ್ಟೇ ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲ ಕಲಿತುಕೊಳ್ಳುತ್ತೀರೋ ಅಥವಾ 5,000 ಹಾಕಿ ಕಲಿತ್ಕೊಳ್ತೀರೋ, ನೀವೇ ಡಿಸೈಡ್ ಮಾಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಓಕೆನಾ? ಸೊ ಯೋಚನೆ ಮಾಡಿ, 5,000 ತಗೊಂಡು ನೀವು ಎಲ್ಲ ಕಲಿಯೋದು ಬೆಟರ್ ಅನಿಸುತ್ತೆ ನನಗೆ. 50,000 ಲಾಸ್ ಮಾಡ್ಕೊಂಡು ಏನಕ್ಕೆ ಮಾಡೋಕೆ ಹೋಗ್ತೀರಾ, ರೈಟ್? ಸೊ ಇವೆಲ್ಲ ನಿಮಗೆ ಪಾರ್ಟ್ 2 ಅಲ್ಲಿ ಬರುತ್ತೆ. ಸೊ ಪಾರ್ಟ್ 3ಯಲ್ಲಿ ಮತ್ತೆ ಹೇಳ್ಕೊಡ್ತೀನಿ. ಪಾರ್ಟ್ 3ಯಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಕೊಡ್ತೇನೆ. ಸೊ ಈ ಸೀರೀಸ್ ನಿಮ್ಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಇವೆಲ್ಲ ಬೇಸಿಕ್ ವಿಡಿಯೋ, ಇವನ್ನೆಲ್ಲ ನಿಮಗೆ ಕ್ಲಾಸಸ್ಗಳಲ್ಲಿ ಹೇಳ್ಕೊಡ್ತಾರೆ. ಸೊ ಕ್ಲಾಸಸ್ಸಲ್ಲಿ ಬೇಡ, ಇದನ್ನೇ ನೋಡಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇವೆಲ್ಲ ನಿಮಗೆ ಈ ಮಾರ್ಕೆಟ್ ಆರ್ಡರ್ ಆಗಿರ್ಬೋದು, ಅಥವಾ ಲಿಮಿಟ್ ಆರ್ಡರ್ ಆಗಿರ್ಬೋದು, ಅಥವಾ ಸ್ಟಾಪ್ ಲಾಸ್ ಆರ್ಡರ್, ಅಥವಾ ಬಾಸ್ಕೆಟ್ ಆರ್ಡರ್, ಇವೆಲ್ಲ ಲೈವ್ ಮಾರ್ಕೆಟಲ್ಲಿ ನಾನು ಹಾಕಿ ತೋರಿಸ್ತೀನಿ. ಡೋಂಟ್ ವರಿ. ಓಕೆನಾ? ಓಕೆ ದೆನ್, ಥ್ಯಾಂಕ್ ಯು.